ಯಾಕೆ 3 ವರ್ಷ ಆಯಿತು ಇವ್ರ ಹೋರಾಟ, ಇವರೆಲ್ಲ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಶುರು ಮಾಡಿ ಹಲವು ಹಂತದಲ್ಲಿ ತಮ್ಮ ಜೊತೆಲಿ ಮಾತುಕತೆಯೂ ಆಯಿತು, ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ವಾ, ಯಾಕೆ ಬಗೆಹರಿತಿಲ್ಲ ಯಾಕೆ ಅಂತ ಅದೊಂದು ದೊಡ್ಡ ಸಮಸ್ಯೆ ಆಗಿ ಆಗಿದೆಯಲ್ಲ. ಮಾತುಕತೆ ಎಲ್ಲ ಆಗಿದೆಯಲ್ಲ. 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದೀನಿ, 12% ಜಾಸ್ತಿ ಮಾಡಿದ್ದೀವಿ. ಹಿಂದೆ ಅಶೋಕ್ ಅವರಿದ್ದಾಗ 35% ಕೇಳಿದರು, ಅವ್ರು ಕೊಟ್ಟಿದ್ದು 10. ನಮ್ಗೆ ಇನ್ನೂ ಕೊಡೋದಕ್ಕೆ ಆಗುತ್ತೆ, ಆದರೆ ನಮ್ಮ ಶಕ್ತಿ ಇರಬೇಕಲ್ಲ ಸಂಸ್ಥೆಗಳಲ್ಲಿ. ಈಗ ಲಾಭದಾಯಕವಾಗಿ ಇದ್ದಂಥ ಕಾಲ ಹೋಗ್ಬಿಡ್ತು. ಕರೋನಾ ಬಂದು ಸಾಕಷ್ಟು ನಷ್ಟಕ್ಕೆ ಬಂತು ಸಂಸ್ಥೆಗಳು. ಆ ಕಾಲದಲ್ಲಿ BJP ಸರ್ಕಾರನೂ ಸಪೋರ್ಟ್ ಮಾಡಿದ್ದಾರೆ. ಸ್ಯಾಲ್ರೀಸ್ ದುಡ್ಡು ಕೊಟ್ಟರು, ಆಮೇಲೆ ಡೀಸೆಲ್ ದುಡ್ಡು ಕೊಟ್ಟರು. ಅವ್ರು ಕೊಟ್ಟಿರೋದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? BJP ಸರ್ಕಾರನೂ ಸಪೋರ್ಟ್ ಮಾಡಿದ್ದಾರೆ ಆಗ. ಆದರೆ ಬಸ್ಸಸ್ ತೊಗೊಂಡಿರಲಿಲ್ಲ, ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, ಒಂದಷ್ಟು ಸಾಲ ಬಿಟ್ಟೋದ್ರು, ಅದನ್ನು ಹೇಳಬೇಕಾಗುತ್ತೆ. ಅವ್ರಿಗೆ ಮನವರಿಕೆ ಮಾಡೋದ್ರಲ್ಲಿ ಏನಾದರೂ ಮನವರಿಕೆ ಇಲ್ಲ, ಎಲ್ಲ ಮಾಡಿದ್ದೀವಿ. ಆಮೇಲೆ ಅವ್ರಿಗೂ ಎಲ್ಲ ಗೊತ್ತಿದೆ, ವಾಸ್ತುಸ್ಥಿತಿ ಅವ್ರಿಗೂ ಎಲ್ಲ ಗೊತ್ತಿದೆ. ಇದರಲ್ಲಿ ಮುಚ್ಚು ಮರೆ ಏನೂ ಇಲ್ಲ. ನಾನು ಹೇಳಿದಲ್ಲ, ನೀವೊಂದು ಹೆಜ್ಜೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತ ಕೂತೇ ತೀರ್ಮಾನ ಮಾಡಿದ್ದು. ಅವ್ರಿಗೆ ಅವ್ರು ಒಪ್ಪಲಿಲ್ಲ, ನಾನೇನು ಮಾಡಲಿ? ಅವ್ರ ಪರಿಸ್ಥಿತಿ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ಸರ್. ಈ 5 ವರ್ಷದಲ್ಲಿ ಅಥವಾ ನಿಮ್ಮ ಸರ್ಕಾರ ಬಂದ ಮೇಲೆ 3 ವರ್ಷದಲ್ಲಿ ಬಹುತೇಕ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಮಕ್ಕಳ ಎಜುಕೇಶನ್ ಇಂದ ಹಿಡಿದ್ಬಿಟ್ಟು ಕುಡಿಯೋ ಹಾಲಿನ ಬೆಲೆವರೆಗೂ. ನೀವು ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದ್ರಲ್ಲಿ ಮಾತ್ರ ಒಂದ್ ಹೆಜ್ಜೆ ಅನ್ನೋರು, ಬೆಲೆ ಏರಿಕೆಗೆ ಸರಿಯಾಗಿ ಆ ಕುಟುಂಬಗಳ ನಿರ್ವಹಣೆ ಆಗಬೇಕು, ಅದನ್ನ ಹೆಂಗ್ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅವರು? ಅದನ್ನ ಹೆಂಗ್ ಸರಿದೂಗಿಸ್ಕೊಂಡು ಹೋಗ್ತಾರೆ? ನಾನು ಹೇಳ್ತಿರೋದು 38 ತಿಂಗಳು ಬಾಕಿ ಇತ್ತಲ್ಲ, ಅದರದ್ದು ಆ ವಿಚಾರದಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಬನ್ನಿ, ನಾನು ಮುಂದೆ ಬರ್ತೀನಿ ಅಂತ ಹೇಳಿದ್ದು. ವೇತನ ಪರಿಷ್ಕರಣೆದು ನಾವೇ ತೀರ್ಮಾನ ತಗೊಂಡಿದ್ದು. ಅವ್ರು 25% ಕೇಳ್ತಾರಮ್ಮ, 6,000 ಕೋಟಿ ಬೇಕಾಗುತ್ತೆ, 825 ಕೋಟಿ ಬೇಕಾಗುತ್ತೆ 12.5%ಗೆ. 25%ಗೆ 6,000 ಚಿಲ್ಲರೆ ಕೋಟಿ ಬೇಕು 4 ವರ್ಷಕ್ಕೆ. ನಮ್ಮ ಹತ್ರ ನಮ್ಮ ಸಂಸ್ಥೆಗಳಲ್ಲಿ ಅಷ್ಟು ಶಕ್ತಿ ಇಲ್ಲ. ಅದು ಅವ್ರಿಗೂ ಗೊತ್ತಿದೆ, ಯೂನಿಯನ್ ಲೀಡರ್ಸ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ನಿಜವೇ ಸರ್. ನೀವು ಸರ್ಕಾರದ ದೃಷ್ಟಿಯಲ್ಲಿ ಗಮನ ಕೊಡ್ತಿದ್ದೀರಿ, ಸರ್ಕಾರದ ಆರ್ಥಿಕ ಆರೋಗ್ಯದ ಬಗ್ಗೆ ಮಾತನಾಡ್ತಿದ್ದೀರಿ. ನಾನು ಒಬ್ಬ ಕಾಮನ್ ಸಾರಿಗೆ ಸಿಬ್ಬಂದಿಯ ದೃಷ್ಟಿಯಿಂದ ಗಮನಿಸ್ತಾ ಇದ್ದೀನಿ. ಈಗ 25.5% ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ ಅಂದ ತಕ್ಷಣ ಅವರ ದಿನನಿತ್ಯದ ಖರ್ಚುಗಳಿಗೆ ಸರಿ ದೂಗ್ತಿಲ್ಲ ಅಂತ ಅಂದಮೇಲೆ ಅವ್ರು ಹೆಂಗೆ ಅದನ್ನ ಓಕೆ ಅಂತ ಅನ್ಕೊಳ್ತಾರೆ? ಯಾಕೆ ಒಪ್ಕೊಳ್ತಾರೆ ಅದಕ್ಕೆ ಅಂತ ಹೇಳಿ? ಅವ್ರು ಕೇಳ್ತಾರೆ, ನಾವು ಕೊಡೋಕ್ಕಾಗತ್ತೆ ಅಷ್ಟು? ನಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆಯೋ ಹಾಸಿಗೆ ಇದ್ದಷ್ಟು ತಾನೇ ಕಾಲು ಚಾಚಬೇಕು. ಈಗ ಅವ್ರ ಜೇಬಲ್ಲೂ ದುಡ್ಡಿಲ್ವಲ್ಲ ಸರ್? ಅವರು ಸಂಸಾರ ನಡೆಸಬೇಕು ಅಂದ್ರೆ ಅವ್ರ ಜೇಬಿಂದ ದುಡ್ಡು ಕೊಡಬೇಕು, ಆ ಜೇಬಿಗೆ ಸರ್ಕಾರದಿಂದ ಸಂಬಳ ಬರಬೇಕು. ನೀವು ಡೀಸೆಲ್ ಬೆಲೆ ಕಡಿಮೆ ಮಾಡಿಸಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿಸಿ, ಆಮೇಲೆ ಇದೆಲ್ಲ ಕಡಿಮೆ ಮಾಡಿಸಿ, ಗ್ಯಾಸ್ ಬೆಲೆ ಕಡಿಮೆ ಮಾಡಿಸಿ, ದಿನನಿತ್ಯದ ಅಗತ್ಯ ವಸ್ತುಗಳು ಎಲ್ಲದರ ಮೇಲೂ ಕೂಡ GST ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರು ಖರ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ರಾಜ್ಯ ಸರ್ಕಾರ ಕೂಡ ಜಾಸ್ತಿ ಮಾಡಿತ್ತು ಸರ್. ನಿಮ್ ಸರ್ಕಾರ ಬಂದ್ಮೇಲೆ ಅದನ್ನ ಕಮ್ಮಿ ಮಾಡಕ್ ಈಗಲೂ ನಿಮ್ ಕೈಯಲ್ಲಿ ಆಪ್ಷನ್ ಇದೆ. ದಿನಬಳಕೆ ವಸ್ತುಗಳು, ಹಾಲು, ತರಕಾರಿ, ಇದ್ರ ಮೇಲೆ ಒಂದು ಹಂತದ ಕಂಟ್ರೋಲ್ ಅಂತೂ ರಾಜ್ಯ ಸರ್ಕಾರದ ಮೇಲೆ ಇದೆ. ನೀವೇನ್ ಪ್ರಯತ್ನ ಮಾಡ್ತಿದ್ದೀರಿ? ಆಮೇಲೆ ಮಕ್ಕಳ ಪುಸ್ತಕ, ಬಳಪ, ರಬ್ಬರು ಎಲ್ಲದ್ರ ಮೇಲೂ GST ಹಾಕಿದ್ದಾರೆ. ಅದೆಲ್ಲ ಕಡಿಮೆ ಮಾಡಲಿ, ಅವ್ರ ಖರ್ಚು ಕಡಿಮೆ ಆಗುತ್ತೆ, ಆವಾಗ ಸರಿದೋಗುತ್ತೆ. ಸೊ ಹಂಗಾದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಯತ್ನ ಏನು ಅಂತ? ಎಲ್ಲವೂ ಕೇಂದ್ರ ಸರ್ಕಾರವೇ ಮಾಡಬೇಕು ಅಂತಂದ್ರೆ ದಿನನಿತ್ಯದ ಬೆಲೆ ಏರಿಕೆಯ ಜೀವನವನ್ನ ನಡೆಸೋ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹಾಗಾದ್ರೆ ಅಂತ? ಕೊಟ್ಟಿದ್ದೀವಲ್ವ, ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಲ್ವಾ. ಈಗ ದಿನನಿತ್ಯದ ಏನು ಖರ್ಚು ವೆಚ್ಚಗಳಿಗೆ ಅನುಕೂಲ ಆಗಲಿ ಅಂತಲೇ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದು. ಅದ್ರ ಜೊತೆಗೆ ಈ ಬಡ್ಜೆಟ್ ಇರುತ್ತಲ್ಲಮ್ಮ, ಬಡ್ಜೆಟಲ್ಲಿ ನಾವು ಘೋಷಣೆಗಳು ಮಾಡ್ತೀವಿ. 2013ರಲ್ಲಿ ನಮ್ಮ ಸರ್ಕಾರ 165 ಘೋಷಣೆ ಮಾಡಿದ್ರು. ನಾವು ಇಳಿಯೋ ಅಷ್ಟೊತ್ತಿಗೆ 158 ಘೋಷಣೆಗಳನ್ನು ನಾವು ಕಾರ್ಯಗತಕ್ಕೆ ತಂದಿದ್ವಿ. ಈ ಸಲ ಆಮೇಲೆ BJP ಅವರು 2018ರಲ್ಲಿ 600 ಘೋಷಣೆ ಮಾಡಿದ್ರು. 2019ರಲ್ಲಿ ಅಧಿಕಾರಕ್ಕೆ ಬಂದರು. 4 ವರ್ಷದಲ್ಲಿ ಅವರು 600ರಲ್ಲಿ 60 ಇಂಪ್ಲಿಮೆಂಟ್ ಮಾಡಿದ್ದು. ನಾವು ಅಷ್ಟೇ, ಈಗ ನಮ್ಮ ಅವಧಿ ಒಳಗಡೆ 100ಕ್ಕೆ 99 ಭಾಗ ನಾವೇನು ಆಶ್ವಾಸನೆ ಕೊಟ್ಟಿದ್ವಿ ಅದೆಲ್ಲ ಕೂಡ ಮಾಡ್ತೀವಿ. ಸರಿ ಸರ್, ನಾನು ಈ ಪ್ರೈವೇಟ್ ಬಸ್ಗಳು, ಓಲಾ, ಊಬರ್ ಬಗ್ಗೆ ಕೂಡ ಪ್ರಶ್ನೆ ಕೇಳಬೇಕು. ಹಾಗೆ ನೀವೇ ಪ್ರಸ್ತಾಪ ಮಾಡ್ತಿದ್ದಂಗೆ ಕ್ರೂಡ್ ಆಯಿಲ್ ಪ್ರೈಸು, ಪೆಟ್ರೋಲ್ ಡೀಸೆಲ್ ಪ್ರೈಸು, ಇದ್ರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಬಹುಶಃ ಸಾರಿಗೆ ಇಲಾಖೆಯಿಂದ ಕೂಡ ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಬೇರೆ ಬೇರೆ ಪಕ್ಷದ ಪ್ರತಿನಿಧಿಗಳಿದ್ದಾರೆ. ಒಂದು 4 ಪ್ರಶ್ನೆ. ಏನಂದ್ರೆ ಸರ್ ಹೇಳಿದ್ರು, ಇವತ್ತು ಅನೇಕ ಯೋಜನೆ ಕೊಟ್ಟಿದ್ದೀವಿ ಬಡವರಿಗೆ ಅಂತ. ಅವರು ಒಂದು ವರ್ಗಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಮಧ್ಯಮ ವರ್ಗದವ್ರನ್ನ ಬಿಟ್ಟಿದ್ದಾರೆ. ಇವತ್ತು ಅದೇ ತಿಂತ ಇರೋದೇ ಮಧ್ಯಮ ವರ್ಗದವರು. ಏಕೆ ಅಂದರೆ ಇವರು ಬಡವ್ರಿಗೆ ಕೊಡ್ತಾ ಇದ್ದಾರೆ, ಶ್ರೀಮಂತರು ಕೊಡ್ತಾ ಇದ್ದಾರೆ, ಮಧ್ಯಮ ವರ್ಗದವ್ರು ಎಲ್ಲೋ ಬೇಕು ಇವತ್ತ. ನನ್ನ ಪ್ರಶ್ನೆ ಇಷ್ಟೇ, ಮಧ್ಯಮ ವರ್ಗದವ್ರನ್ನ ಕಡೆಗಣನೆ ಮಾಡಿದ್ರಿ ಅಂತ ಹೇಳಿ ಇವರ ಪ್ರಶ್ನೆ ಸರ್. ಮಧ್ಯಮ ವರ್ಗದವ್ರಿಗೆ ಯಾವ ಕಾರ್ಯಕ್ರಮ ಕೊಟ್ಟಿಲ್ಲ. ಈಗ ಶಕ್ತಿ ಕಾರ್ಯಕ್ರಮ ಎಲ್ಲರೂ ಓಡಾಡ್ಬೋದು, ಬಡವರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ಎಲ್ಲರೂ ಓಡಾಡ್ಬೋದು.
ಗೃಹಲಕ್ಷ್ಮಿ 1,40,00,000 ಮಹಿಳೆಯರು, 1,40,00,000 ಮಹಿಳೆಯರಿಗೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಆಮೇಲೆ ಗೃಹಜ್ಯೋತಿ ಎಲ್ಲರೂ ಕೊಟ್ಟಿದ್ದೀವಿ, ಎಲ್ಲ ಕಾರ್ಯಕ್ರಮ. ಆಮೇಲೆ ನಮ್ಮ ರಾಜ್ಯದಲ್ಲಿ 1,30,00,000 BPL ಕಾರ್ಡ್ ಇದೆ. ಆ BPLಲ್ಲಿ ಎಲ್ಲರೂ ಬರ್ತಾರೆ. APL ಇರೋದೇ 20 ಲಕ್ಷ. ಎಲ್ಲರಿಗೂ ಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮ. ಪ್ರಶ್ನೆ. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ನಾಯಕರು 2021ರ ಪ್ರಶ್ನೆ ಇದು. ಆಗಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಅವರು ₹3 ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ ಸೆಸ್ ಕಮ್ಮಿ ಮಾಡಿದರು. ಆವತ್ತಿನ ಹೇಳಿಕೆ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು, ನಾನೇನಾದರೂ ಅಧಿಕಾರದಲ್ಲಿದ್ದಿದ್ದರೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಸುಮಾರು ₹10 ನಾನು ಸೆಸ್ ಕಮ್ಮಿ ಮಾಡ್ತಾಯಿದ್ದೆ ಅಂತ. ಈಗಿನ ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ನಮ್ಮ ಚಾಲಕರ ಭಾಳಷ್ಟು ಕಷ್ಟದಲ್ಲಿದ್ದೀವಿ. ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಬೈಕ್ ಟ್ಯಾಕ್ಸಿಯಿಂದ ಒಂದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ನಡೀತಾ ಇದೆ. ಅಪೀಲ್ ಹೋಗಿದ್ದೀವಲ್ಲಪ್ಪ, ಹೋಗಿದ್ದೀವಿ ಸರ್, ಅಪೀಲ್ ಹೋಗಿದ್ದೀವಿ, ಇಲ್ಲ ಅಂತಲ್ಲ. ಬಟ್ಟು ಮಹಾರಾಷ್ಟ್ರದಲ್ಲಿ ಕಮ್ಮಿ ಮಾಡಿದ್ದಾರೆ, ಟೋಟಲ್ ಆಗಿ ಇದು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಬಟ್ ಈಗ ನೀವು ರಾಜ್ಯ ಸರ್ಕಾರದಿಂದ ಈಗ ಮುಖ್ಯಮಂತ್ರಿ ಅವರೇ ಆಗಿರೋದ್ರಿಂದ ಎಷ್ಟು % ನೀವು ಸೆಸ್ ಕಮ್ಮಿ ಮಾಡೋಕ್ಕೆ ಸಾಧ್ಯವಿದೆ, ಎಷ್ಟು ಮಾಡಿಸ್ತೀರಾ ಹೇಳಿ? ಯಾವುದಕ್ಕೆ ಸೆಸ್ ಕಡಿಮೆ ಮಾಡೋದು? ಪೆಟ್ರೋಲ್ ಡೀಸೆಲ್ ಡೀಸೆಲ್ಗೆ ನೀವು ಪ್ರಧಾನಮಂತ್ರಿಗಳನ್ನ ಕೇಳಿ. ಆಯ್ತಪ್ಪ, ರಾಜ್ಯ ಸರ್ಕಾರನೂ ಕೇಳಿ, ಪ್ರಧಾನಮಂತ್ರಿಗಳನ್ನೂ ಕೇಳಬೇಕಲ್ಲ ನೀವು. ಪಂಚರಾಜ್ಯ ಎಲೆಕ್ಷನ್ ಆಗಿದ ತಕ್ಷಣ ಕಮರ್ಷಿಯಲ್ ಗ್ಯಾಸು ₹1,000 ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಆಯ್ತು. ಪ್ಲಸ್ ಒಂದು ಲೀಟರ್ ಪೆಟ್ರೋಲ್ಗೆ ₹3, ಡೀಸೆಲ್ ₹3 ಮಾಡಿದ್ದಾರೆ. ಇದು ಬರೀ ಆಟೋ ಚಾಲಕರಲ್ಲ, ಇದು ಬಿಲೋ ಪಾವರ್ಟಿ ಲೈನ್ಗೂ ಎಫೆಕ್ಟ್ ಆಗುತ್ತೆ, ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ಗೂ ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು BJP ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಧ್ವನಿನೇ ಎತ್ತಿಲ್ಲ ಸರ್. ಮಾತೆತ್ತಿದ್ರೆ ಇವರು ಸೆಸ್ಸು ಕಮ್ಮಿ ಮಾಡಿ ಅಂತಿದ್ದಾರೆ, ಅದು ಒಳ್ಳೇದೇ. ಇವ್ರು BJP ಅವರು ಇಷ್ಟೊಂದು ಎಲೆಕ್ಷನ್ ಮುಂಚೆ ಮಾಡಿರ್ಬೇಕಲ್ವಾ, ಸೂಪರ್ ಆಗಿತ್ತು. ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣ ಇದ್ದಕ್ಕಿದ್ದಂಗೆ ಮಾಡಿದ್ರೆ ಏನು ನ್ಯಾಯ ಇದೆ ಸರ್? ಅದು ನೀವು ಯಾರು ಕೇಳಬೇಕು? ಸೆಂಟ್ರಲ್ ಗೌರ್ಮೆಂಟಿಗೆ. ಸರ್ ನಮಸ್ತೆ ಸರ್. ಸೊ ಅನ್ಡೌಟೆಡ್ಲಿ ನೀವು ಒಂದು ಗ್ರೇಟ್ ಲೀಡರ್, ನನಗೆ ಗೊತ್ತಿದೆ. ಸೊ ನಂದು ಒಂದೇ ಒಂದು ಪ್ರಶ್ನೆ, ಅಂದರೆ ಲೈಕ್ ಅಡ್ವೈಸ್ ಅಂತ ತಿಳ್ಕೊಳ್ಳಿ. ಸೊ ಇವಾಗ ಈ ಫ್ರೀ ಬಸ್ ಅಂತ ನೀವು ಮಾಡಿರೋದು ನಿಜವಾಗ್ಲೂ ಈ ಗಾರ್ಮೆಂಟ್ಸ್ ಹೋಗೋರಿಗೆ, ಪೌರಕಾರ್ಮಿಕಸ್ ಲೇಡೀಸ್ಗೆ ನಿಜವಾಗ್ಲೂ ಬೇಕಾಗಿರೋರಿಗೆ ಒಳ್ಳೆ ಪ್ರಿವಿಲೇಜ್ ಅದು. ಆದರೆ ಆಧಾರ್ ಕಾರ್ಡ್ ಉಪಯೋಗಿಸಿ ಫ್ರೀ ಬಸ್ನ ತೋರಿಸಿ ಹೋಗೋ ಅಂಥವ್ರು ತುಂಬ, ಈ IAS ಆಫೀಸರ್ಸ್ ಅವರು ಎಲ್ಲ ಅವಕಾಶ ಚೆನ್ನಾಗಿರೋರು ಹೋಗ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಬಿಟ್ಟು, ಯಾಕಂದರೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕಿಟಿ ಪಾರ್ಟಿಗೋ ಪಾಟ್ಲಾಗೋ ಚೆನ್ನಾಗಿ ರೆಡಿಯಾಗಿ ಹೋಗೋ ಫ್ರೀ ಬಸ್ ಯೂಸ್ ಮಾಡ್ಕೊಳ್ಳೋ ಅಂತ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ನೂ ನೋಡಿದ್ದೀನಿ. ಸೊ ಅದಕ್ಕೆ ನಾನು ಹೇಳೋದೇನು ಅಂದರೆ, ಆಧಾರ್ ಕಾರ್ಡ್ ತೆಗೆದುಬಿಟ್ಟು ಅವ್ರು ಎಲ್ಲಿ ವರ್ಕ್ ಮಾಡ್ತಾರೋ ವರ್ಕ್ ID ಮೇಲೆ ನಿಜವಾಗ್ಲೂ ಬೇಕಾಗಿರೋರಿಗೆ ಫ್ರೀ ಕೊಟ್ಟರೆ ಉತ್ತಮ ಅಂತ ನನ್ನ ಅಡ್ವೈಸ್ ಸರ್. ಇದಕ್ಕೆ ಪೂರಕವಾಗಿ ಸ್ಮಾರ್ಟ್ ಕಾರ್ಡ್, ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಏನಾಯ್ತು? ಸ್ಮಾರ್ಟ್ ಕಾರ್ಡು ಕ್ಯಾಬಿನೆಟ್ಟಲ್ಲಿ ಕ್ಲಿಯರ್ ಆಗಿದೆ.